ನಮಸ್ಕಾರ. ನೋಡ್ರಿ, ಪಾದಯಾತ್ರೆಯಲ್ಲಿ ನಮಗೆ ಡಾಕ್ಟರ್ ಅಂತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ಈ ಗುರುಗಳು ಮಹಾನ್ ಗುರುಗಳು. ನಾವು ಸುಮಾರು ಹಿಂದೂಪುರದಿಂದ ಇಲ್ಲಿಗೇನ ಬಂದಿದ್ವರ್ಗಂದ್ರೆ ಅವರು ಆರೋಗ್ಯ ಕ್ಷೇಮ ಅಂತಕ್ಕಂಥ ಎಷ್ಟು ಅದ್ಭುತವಾಗಿ ನೋಡ್ಕೊಂಡ್ರೆ ನೋಡ್ರಿ, ಇದೇ ಬೈಕಲ್ಲಿ ಅಲ್ಲಿಂದಾನು ಹಿಂದೂಪುರದಿಂದ ಬೈಕಲ್ಲೇ ಬಂದ ನಮ್ಮ ಈ ಪ್ರತಿ ಭಕ್ತಾದಿಗಳು ಪಾದಯಾತ್ರೆ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಪ್ರತಿಯೊಂದು ಮಾತ್ರೆ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಮತ್ತೆ ಏನಾದ್ರು ಪ್ಯಾಚ್ ಆಗಿದ್ರು ಕೂಡ ನಮಗ್ ನೋಡೋದು ಅವರೇ. ಬ್ಯಾಂಡೇಜ್ ಹಾಕೋದಾಗ್ಲಿ ಪ್ರತಿಯೊಂದು ಅವರೊಂದು ಅನುಭವಕ್ಕೆ ಅವ್ರು ಮಾಡೋ ಸೇವೆಗೆ ನನ್ನ ಕಡೆಯಿಂದ ಗೋವಿಂದ ದೊಡ್ಡ ನಮಸ್ಕಾರ. ಇಷ್ಟು ಮಾತ್ರ ಹೇಳ್ತೇನೆ, ಗೋವಿಂದ. ಅವ್ರಿನ್ನ ಭಗವಂತಿನ ಚೆನ್ನಾಗಿಟ್ಟಿರ್ಲಿ. ಅವ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ಅಣ್ಣವ್ರು ಧನಣ್ಣವ್ರು ಹೇಳ್ತಾರೆ ಅವ್ರ ಬಗ್ಗೆ. ಗುರುಗಾರು ಚಪ್ಪಂಡಿ ಗುರುಗಾರು ಗೋವಿಂದ ಚಪ್ಪಣ್ಣ ಗೋವಿಂದ ಓಂ ನಮೋ ವೆಂಕಟೇಶಾಯ గోవింద గోవింద జోరు చెప్పు. అన్నగారు మనకి డాక్టర్ కంటే ఎక్కువ. ఎందుకంటే డాక్టర్ ఒక టైంలో మిస్ కావచ్చు. అవును. అన్నగారు పొద్దున్నకి ఏ టైంలో లేస్తారో తెలియదు. సేవ ఒక మనిషి పడుకొని లేచినప్పటి నుంచి మళ్ళీ పడుకునే వరకు. అవును. అది దురదైనా చిన్న వాపైనా కూడా డాక్టర్ కంటే ఎక్కువగా మన అన్నగారు ప్రభు అన్నగారు మన పాదయాత్ర బృందానికి ఒక సేవ చేస్తున్నాడు. ఇది ఆయనకి ఆ దేవుడు ఇచ్చిన మహాభాగ్యము. అవును. ನೋಡ್ರಿ, ಒಬ್ಬ మనిషిನ ಮೇಲೆ ಎಷ್ಟು ಭಕ್ತಿ ಇರ್ಬೋದು ಅನ್ನೋದು. గురులే, ನೀವು ಎಷ್ಟು ವರ್ಷ ఎన్ని సంవత్సరాల నుంచి మీరు చేస్తా ఉన్నారు ఇట్లా? 13 సంవత్సరాల నుంచి నడిచినాను. సంవత్సరాల నుంచి సర్వీస్కి వస్తాను. ನೋಡ್ರಿ, 13 ವರ್ಷ ಪಾದಯಾತ್ರೆ ಮಾಡಿದರೆ ಹೋದ ವರ್ಷ ಸರ್ವಿಸ್ ಬಂದಿದ್ದಾರೆ. ಸರ್ವಿಸ್ ಅಂದ್ರೆ ನಮ್ಮ ಭಕ್ತಾದಿಗಳು ಏನಿದಾರ ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಬಂದಿರೋದು. ಅವರು ರಿಯಲೇ ಡಾಕ್ಟರ್ಗಿಂತ ಹೆಚ್ಚು. ಇಷ್ಟು ಮಾತ್ರ ನನ್ನ ಅನುಭವದಲ್ಲಿ. ಯಾಕಂದ್ರೆ ನನ್ನ ಯೋಗಕ್ಷೇಮ ಕೂಡ ಅವರೇ ನೋಡ್ಕೊಂಡಿದ್ದು. ಆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲಾ ಕೊಡ್ಲಿ. ನಮ್ಮಂತ ಭಕ್ತಾದಿಗಳು ಎಷ್ಟೋ ಜನನ ಸುಮಾರು ನಾನು ನೋಡ್ದಂಗೆ ಒಂದ್ ಜಾಸ್ತಿ ಜನನೇ ನೋಡಿದ್ದಾರೆ. ಅದಕ್ಕೋಸ್ಕರ ಆ ಭಗವಂತ ಇನ್ನ ಚೆನ್ನಾಗಿಟ್ಟಿರ್ಲಿ. ಅವ್ರು ಪ್ರಭಣ್ಣವ್ರಿಗೆ ನನ್ನ ಕಡೆಯಿಂದ ಓಂ ನಮೋ ವೆಂಕಟೇಶ, ಜೈ ಶ್ರೀರಾಮ್, ಗೋವಿಂದ ಗೋವಿಂದ.